ಚೆನ್ನಾಗಿದೆ. ಏನ್ ಬೆಳಿತೀರಿ? ಕಬ್ಬು, ಮೆಕ್ಕೆಜೋಳ, ನೆಲ್ಲು. ಯಾವ್ದು ಮೂರಿಗೆ ಒಳ್ಳೆ ತಂದೂರು ರೊಟ್ಟಿ ಇದು ಮಾಡಿ, ಜವಾರಿ ರೊಟ್ಟಿ ಮಾಡಿ ಒಳ್ಳೆ ಒಂದು ಹೇಳಕ್ಕೆ ಯಾವ ನಾವು ಕರಿಕಲೊಳೆ ಏನಾಯ್ತವ? ಕಾರ್ನರ್ ಬಂದ್ಬಿಟ್ಟು ಗುದ್ದು ಬಿಟ್ಟಿದ್ರು, ಹೊಲಕ್ ಹೋಗ್ತಾ ಇದ್ರು. ಅವ್ರ ಆಂಧ್ರದವ್ರು ಅವರು ಬಂದ್ಬಿಟ್ಟು ಇಲ್ಲಿ ವಂಡಿನೇ ಮುರ್ಕೊಂಡೋಗಿತ್ತು ಸರ್, ಮೂಳೆ ಮುರಿದೋಗಿತ್ತು. ಆಮೇಲೆ 6 ತಿಂಗಳು ರೆಸ್ಟಲ್ಲಿ ಇರ್ಬೇಕು ಅಂತ ಹೇಳಿದ್ರು. ನಾವ್ ಅಮ್ಮನ್ ಬೇಡ್ಕೊಂಡ್ವಿ, ಅವಾಗ ಕಾಲ್ ಇಟ್ಕೊಂಡು ತಿರ್ಗಾಡಿ. ಇಲ್ಲಿ 9ನೇ ಕರಿಕಲೊಳೆ ಕಟ್ ಮಾಡ್ಕೊಳ್ಳಿ. ಆಯ್ತು, ಒಳ್ಳೆ ಅಣ್ಣ ಚೆನ್ನಾಗಿರ್ಲಿ. ಸರಿ, ಅವ್ರೊಬ್ಬರೇ ಅಲ್ಲ, ಎಷ್ಟೋ ಜನ ಚಾಲಕರು ಬರೇ ರೋಡ್ ಅಂಶ, ಯಾರೋ ಒಂದು ಹಳ್ಳಿ 4-5 ಅಂಶ ಇರ್ತವೆ. ಹಳ್ಳಿ ಕಡೆಯಿಂದ ಬರೋ ಅಂಶ ಇರಲ್ಲ. ಹಳ್ಳಿ ಕಡೆಯಿಂದ ಬರೋ ಹೆಂಗ್ ಬೇಕಾದ್ರೆ ಬರ್ಬೋದು. ಆ ಮೇನ್ ರೋಡಿಗೆ ಅಂಶ ಹಾಕಿರ್ತಾರೆ. ಕಾನೂನು ಪ್ರಕಾರ ಇರೋದು ಹಳ್ಳಿ ಹಾಕೊಂಡು ನಾವು ಅಲ್ಲಮ್ಮ, ಬೆಳಗಿಂದ ಹೇಳ್ತೇನೆ ಮಕ್ಕಳಾದ್ರೆ ಏನಾಗಬೇಕು ಅಂತ. ನೀವು ಮಕ್ಕಳಾಗಬೇಕು, ಅವ್ರು ಹೇಳ್ತೀರಿ, ಅವ್ರಿಗೆ ನಿಂತಿರ್ತಾರೆ. ಮಕ್ಕಳು ಬಂದ ಏನ್ ಬೇಡ, ಪ್ರೋತ್ಸಾಹ ಬಂದ ನೀವು ಕೋರಿಕೆ ಇತ್ತು, ನೀವು ನಮ್ಗೆ ತರಬೇಕಂತ ಹೇಳಿ ರೈತ ಸಂಘ ಕಟ್ಟಣ ಅಂತ ಬರ್ತೀರಾ? ಇದೇ ದೊಡ್ಡ ಸಂಘ ಕಟ್ಬಿಟ್ಟಿಯಲ್ಲಪ್ಪ ನಿಮ್ಗೆ. ಒಳ್ಳೆ ಸಂಘ ಮಾಡೋಣ ಅಂತ. ಮಮ್ಮಿ, ಇದ್ಯಾದ ಮಮ್ಮಿ ಕೊಪ್ಪಳ ಅಮ್ಮ, ಮೋಸ ಮಾಡೋಗ್ತಿದ್ದೀನಿ, ನೀನು ಖಾಲಿ ಬೀಳ್ಬಾರಿದ್ದೀನಿ ನನಗೆ. ನೋಡಿ, ನಾನು ರೈತ ಸಂಘ ಕಟ್ತಾ ಇದೀನಿ. ಯಾರು ಬೇಕಾದ್ರೆ ಬರ್ಬೋದು ನಮ್ಮ ಸಂಘದಲ್ಲಿ. ನಿಮ್ಮ ಆಸೆ ಇತ್ತು, ಕೆಂಪು ಟವಲ್ ಒಂದು ಹಾಕ್ಬೇಕು. ಯಾವ ನೀವು? ಕೊಪ್ಪಳದಾರ? ಜನ್ಮಸ್ಥಳದಿಂದ ತಗೊಂಡಿದ್ದೀವಿ. ಬೇಡ, ಇದು ಹೆಂಗ್ ಗೊತ್ತಾ, ನಿಮ್ಮ ಈ ಬಟ್ಟೆ ಇಂಪಾರ್ಟೆಂಟ್, ಪ್ರೀತಿ ಇಂಪಾರ್ಟೆಂಟ್. ಇದೊಂದು ಟವಲ್ ಭಾಳ ಒಟ್ಟು ರುಚಿ ನಂಗೆ. ಯಾಕಂದ್ರೆ ರೈತರು ಹಾಕಂತಿದ್ರು. ನಾನು ತರ ನಮ್ಮ ಕಡೆ ಸಿಗ್ತಾ ಇಲ್ಲ, ಭಾಳ ಚೆನ್ನಾಗಿ ಟವಲ್ಲು. ಈ ಕೊಪ್ಪಳದಿಂದ ಬಂದು ನಿಮ್ಗೆ ಟವಲ್ ಕೊಟ್ಟ ಪುಣ್ಯಾತ್ಮ ಒಂದ್ಸರಿ, ಇಲ್ಲಿಂದ ಒಂದ್ಸರಿ. ಅಮ್ಮ ಬಾಯ್ಲಿ ಬಾಯ್ಲಿ ಆಶೀರ್ವಾದ ಮಾಡಂಗೆ ನಡಿ ಮಗಾನು. ನನ್ನ ದೊಡ್ಡ ಮಗ ಸುಮ್ಮ ಕೂತ್ಕ, ಮಗ ಚೆನ್ನಾಗಿರು. ನಿನ್ನ ಮಗಳು ಮಾತ್ರ ಮದುವೆ ಕೇಳ್ತೀನಿ, ನಾನು ಆಶೀರ್ವಾದ ಮಾಡಕ್ಕೆ. ನೀನು ನೋಡಿ, ದಾಡ ಮಮ್ಮಿ ನೀನು ನೋಡಿ, ಮಗು ಮದುವೆ ಆಯ್ತು ಅಂತ ಒಂದು ಸೆಕೆಂಡ್ ಫೋಟೋ ಕಡಿ ಮನೆ ಒಂದು ಫೋಟೋ ಕೇಳಿ. ನಂಗೆ ಆಶೀರ್ವಾದ ಮಾಡಬೇಕು. ಮಗನ ಬಗ್ಗೆ ಹೊಡ್ಕೊಂತೀರ ಫೋಟೋ? ಎಲ್ಲ ನಿಮ್ಮ ಟೀಮಲ್ಲಿ ನಿಂತ್ಕೊಳ್ರಿ ಸ್ವಲ್ಪ. ಮಮ್ಮಿ ಮಬ್ಬ ನಂತರ ಕಟ್ಟು, ಒಂದು ಫೋಟೋ ಸಾಕು, ಮಜಾ ಆಗುತ್ತೆ. ಮದುವೆ ಕರಿ.